ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯುದ್ಧದಲ್ಲೇ ಮುಳುಗಿರುವ ಜಗತ್ತಿಗೆ ಈಗ ಪ್ರಕೃತಿ ಕೂಡ ಶಾಕ್ ಕೊಟ್ಟು ಬಿಟ್ಟಿದೆ. ದಶಕದಲ್ಲೇ ಕಂಡು ಕೇಳರಿದಂತಹ ಸುನಾಮಿಯ ಆರ್ಭಟ ಶುರುವಾಗಿದೆ. 2011 ನಂತರ ಜಪಾನ್ನ ಸಾಗರದಲ್ಲಿ ಅತಿ ದೊಡ್ಡ ಭೂಕಂಪ ಸಂಭವಿಸಿದೆ. 8.8 ತೀವ್ರತೆಯ ಭೂಕಂಪ ರಷ್ಯಾ ಹಾಗೂ ಜಪಾನ್ನ ಸಾಗರದ ಮಧ್ಯದಲ್ಲಿ ಸಂಭವಿಸಿದೆ. ಸಾಗರದಲ್ಲಿ ಇಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದ್ರೆ ಸುನಾಮಿ ಏಳುತ್ತೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಈ ಸುನಾಮಿ ಈಗ ಜಪಾನ್ ಹಾಗೂ ರಷ್ಯಾ ದೇಶಗಳಿಗೆ ಬಂದಪ್ಪಳಿಸಿದೆ. ಅಲ್ಲಿಗೆ ಜಪಾನ್ ಅನ್ನುವ ನತದೃಷ್ಟ ದೇಶ ಮತ್ತೊಮ್ಮೆ ಸುನಾಮಿಯ ಸುಳಿಗೆ ಸಿಲುಕಿಬಿಟ್ಟಿದೆ. ಸಾಗರದಲ್ಲಿ ದೊಡ್ಡ ಪ್ರಮಾಣದ ಭೂಕಂಪ ಸಂಭವಿಸುತ್ತಿದ್ದಂತೆ ಸಾಗರದ ಅಲೆಗಳು ರಾಕ್ಷಸ ಗಾತ್ರ ತಾಳಿ ರಷ್ಯಾ ಹಾಗೂ ಜಪಾನ್ನ ಕಡಲ ತೀರವನ್ನ ನುಂಗೋದಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, 2011ರಲ್ಲಿ ಜಪಾನ್ಗೆ ಭೀಕರ ಸುನಾಮಿ ಅಪ್ಪಳಿಸಿತ್ತು. ಅವತ್ತು 9ರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿ ಸುನಾಮಿಗೆ ಕಾರಣವಾಗಿತ್ತು. ಈ ಸುನಾಮಿಯಲ್ಲಿ ಜಪಾನ್ನ 20,000 ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಈಗಾಗಿರುವ ಭೂಕಂಪದ ತೀವ್ರತೆ ಕೂಡ ಹೆಚ್ಚು ಕಡಿಮೆ 2011ರಲ್ಲಾದ ಭೂಕಂಪದಷ್ಟೇ ಇದೆ. ಹೀಗಾಗಿ ಜಪಾನ್ ಹಾಗೂ ರಷ್ಯಾದಲ್ಲಿ ಭಯದ ಕಾರ್ಮೋಡ ಆವರಿಸಿದೆ. ಕೇವಲ ಜಪಾನ್ ಮತ್ತು ರಷ್ಯಾ ಮಾತ್ರವಲ್ಲ, ಅಮೆರಿಕಾಗೆ ಸಂಬಂಧಪಟ್ಟ ದ್ವೀಪಕ್ಕೆ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಏನಿದು ಜಪಾನ್ ಹಾಗೂ ರಷ್ಯಾಗೆ ಎದುರಾಗಿರುವ ಜಲಕಂಟಕ? ಸುನಾಮಿಯಿಂದ ಈ ಎರಡು ದೇಶದಲ್ಲಿ ಏನೆಲ್ಲ ಆಗಿದೆ, ಮುಂದೆ ಏನೆಲ್ಲ ತೊಂದರೆಗಳಾಗಬಹುದು, ಎಲ್ಲವನ್ನ ತೋರಿಸ್ತೀವಿ ನೋಡಿ. ಜಪಾನ್ ದೇಶವನ್ನ ನತದೃಷ್ಟ ದೇಶ ಅಂತ ಕರೀತಾರೆ. ಅದಕ್ಕೆ ಕಾರಣ ಜಪಾನ್ ಅನ್ನುವ ಈ ಪುಟ್ಟ ದೇಶದಲ್ಲಿ ಪದೇ ಪದೇ ಸಂಭವಿಸುವ ಪ್ರಕೃತಿ ವಿಕೋಪಗಳು. ಜಪಾನ್ನಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಭೂಕಂಪಗಳ ನಾಡು ಅಂತಾನೆ ಕರೀತಾರೆ. ಅಲ್ಲಿ ಆಗಾಗ ಭೂಮಿ ಕಂಪಿಸುತ್ತಲೇ ಇರುತ್ತೆ. ಭೂಕಂಪ ಅನ್ನೋದು ಅಲ್ಲಿ ಕಾಮನ್. ಆದರೆ ಕೆಲವೊಮ್ಮೆ ಈ ಕಂಪನ ಮಿತಿ ಮೀರಿ ಹೋಗುತ್ತೆ. ಅದರ ತೀವ್ರತೆ ದೊಡ್ಡ ಮಟ್ಟದಲ್ಲೇ ಆಗುತ್ತೆ. ಈಗ ಮತ್ತೊಮ್ಮೆ ಜಪಾನ್ ಅನ್ನುವ ನತದೃಷ್ಟ ದೇಶಕ್ಕೆ ಸುನಾಮಿ ಅಪ್ಪಳಿಸಿದೆ. ಈ ಬಾರಿ ಸುನಾಮಿಯ ಸುಳಿಗೆ ಸಿಲುಕಿರೋದು ಕೇವಲ ಜಪಾನ್ ಮಾತ್ರವಲ್ಲ, ರಷ್ಯಾವನ್ನ ಕೂಡ ಆಪೋಷಣೆ ತೆಗೆದುಕೊಳ್ತಾ ಇದೆ ಸುನಾಮಿ. ಅಂದಹಾಗೆ ಮೊದಲು ಭೂಕಂಪ ಸಂಭವಿಸಿದ್ದು ರಷ್ಯಾಗೆ ಸೇರಿದ ದ್ವೀಪ ಪ್ರದೇಶದಲ್ಲಿ ಅಂತ ಹೇಳಲಾಗುತ್ತಿದೆ. ಈ ಭೂಕಂಪನದ ಬೆನ್ನಲ್ಲೇ ಸಮುದ್ರದಿಂದ ಎದ್ದ ರಕ್ಕಸ ಅಲೆಗಳು ಜಪಾನ್ ಹಾಗೂ ರಷ್ಯಾ ದೇಶಗಳನ್ನ ಅಕ್ಷರಶಃ ನರಕ ಮಾಡಿಬಿಟ್ಟಿದೆ. ಮೊದಲಿಗೆ ಭೂಕಂಪ ಎಲ್ಲಿ ಸಂಭವಿಸಿದ್ದು ಅನ್ನೋದನ್ನ ನೋಡೋಣ. ರಷ್ಯಾಗೆ ಸೇರಿದ ಕಾಮ್ಚಟ್ಕಾ ಪೆನಿನ್ಸುಲಾದಲ್ಲಿ 8.8 ತೀವ್ರತೆಯ ಭೂಕಂಪ ಬುಧವಾರ ಬೆಳಗ್ಗಿನ ಜಾವ ಸಂಭವಿಸಿತ್ತು. ರಷ್ಯಾಗೆ ಸೇರಿದ ಈ ಭಾಗ ಹಾಗೂ ಜಪಾನ್ನ ನಡುವೆ ಹಲವು ದ್ವೀಪಗಳಿದೆ. ಈ ದ್ವೀಪಗಳ ಬಗ್ಗೆ ಜಪಾನ್ ಹಾಗೂ ರಷ್ಯಾದ ನಡುವೆ ವಿವಾದ ಇದೆ. ಇವುಗಳನ್ನ ಕುರಿಲ್ ದ್ವೀಪಗಳು ಅಂತ ಕರೀತಾರೆ. ಕಾಮ್ಚಟ್ಕಾ ಪ್ರದೇಶದಿಂದ ಸಾಗರದ 300 ಕಿಲೋಮೀಟರ್ ದೂರದಲ್ಲಿ ಮೊದಲ ಭೂಕಂಪ ವರದಿಯಾಗಿತ್ತು. ಸಾಗರದಲ್ಲಿ ಭೂಕಂಪ ಸಂಭವಿಸಿತ್ತು ಅಂದ್ರೆ ಸುನಾಮಿ ಏಳುತ್ತೆ ಅಂತಾನೆ ಅರ್ಥ. ಅದರಲ್ಲೂ 8.8 ತೀವ್ರತೆಯ ಭೂಕಂಪ ಅಂದ್ರೆ ಕೇಳಬೇಕಾ ಹೇಳಿ. ನಾವು ಮೊದಲೇ ಹೇಳಿದಂತೆ 2011ರ ಬಳಿಕ ಸಾಗರದಲ್ಲಿ ಸಂಭವಿಸಿರುವ ಅತಿ ದೊಡ್ಡ ಭೂಕಂಪ ಇದು. ಕುರಿಲ್ ದ್ವೀಪಗಳಲ್ಲಿ 3ರಿಂದ 4 ಮೀಟರ್ವರೆಗೆ ಅಲೆಗಳು ಎದ್ದಿವೆ. ಹೀಗೆ ರಕ್ಕಸ ಅಲೆಗಳು ಏಳುತ್ತಿದ್ದಂತೆ ಸಹಜವಾಗಿಯೇ ಪ್ರವಾಹಗಳು ಸಂಭವಿಸುತ್ತೆ. ಪ್ರವಾಹಗಳು ಸಂಭವಿಸಿದಾಗ ಏನಾಗುತ್ತೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದ ಸಾವು ನೋವಿನ ವರದಿ ಆಗದೇ ಇದ್ರೂ ಈ ಸುನಾಮಿ ಭೀಕರ ರೂಪ ಪಡೆದುಕೊಳ್ಳುತ್ತೆ ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಕೆಲವು ಪ್ರದೇಶಗಳಿಂದ ಜನರನ್ನ ತೆರವುಗೊಳಿಸುವ ಕಾರ್ಯಾಚರಣೆಗಳು ನಡೀತಾ ಇದೆ. ರಷ್ಯಾಗೆ ಸಂಬಂಧಪಟ್ಟ ದ್ವೀಪಗಳಿಂದ ಈಗಾಗಲೇ ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಇನ್ನು ಜಪಾನ್ನ ವಿಚಾರಕ್ಕೆ ಬರೋದಾದರೆ ರಷ್ಯಾದಷ್ಟು ತೀವ್ರತೆ ಜಪಾನ್ನಲ್ಲಿ ಸದ್ಯದ ಮಟ್ಟಿಗೆ ದಾಖಲಾಗಿಲ್ಲ. ಭೂಕಂಪದ ಕೇಂದ್ರ ಬಿಂದು ಜಪಾನ್ಗಿಂತ ದೂರ ಇರೋದರಿಂದ ಸದ್ಯದ ಮಟ್ಟಿಗೆ ರಷ್ಯಾದಷ್ಟು ಸಂಕಷ್ಟ ಜಪಾನ್ಗೆ ಎದುರಾಗಿಲ್ಲ. ಆದರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೂ ಈ ಬಾರಿ ಜಪಾನ್ ಆರಂಭದಲ್ಲೇ ಎಚ್ಚೆತ್ತುಕೊಂಡಿದೆ. ಸುನಾಮಿಯ ಎಚ್ಚರಿಕೆಯ ಬೆನ್ನಲ್ಲೇ ಮುನ್ನೆಚ್ಚರಿಕೆಯ ಪರಿಣಾಮವಾಗಿ ಫುಕುಶಿಮಾ ಪರಮಾಣು ಸ್ಥಾವರದ ಕಾರ್ಮಿಕರನ್ನ ಸ್ಥಳಾಂತರ ಮಾಡಲಾಗಿದೆ. ಜಪಾನ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಪರಮಾಣು ಸ್ಥಾವರವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಕಾರಣ ಇದೆ. ಸ್ನೇಹಿತರೆ, 2011ರಲ್ಲಿ ಜಪಾನ್ನಲ್ಲಿ ಸಂಭವಿಸಿದ ಭೀಕರ ಸುನಾಮಿ ಪರಮಾಣು ದುರಂತಕ್ಕೆ ಕೂಡ ಕಾರಣವಾಗಿತ್ತು. ಅಂದು ಜಪಾನ್ನ ಫುಕುಶಿಮಾ ನ್ಯೂಕ್ಲಿಯರ್ ಪ್ಲಾಂಟ್ಗೆ ಸುನಾಮಿ ಅಪ್ಪಳಿಸಿ ಅಪಾರ ಪ್ರಮಾಣದ ಹಾನಿ ಮಾಡಿತ್ತು. ಕೇವಲ ಹಾನಿ ಮಾಡಿದರೆ ಏನು ಆಗ್ತಾ ಇರಲಿಲ್ಲ. ಈ ಹಾನಿಯಲ್ಲಿ ಫುಕುಶಿಮಾ ನ್ಯೂಕ್ಲಿಯರ್ ಪ್ಲಾಂಟ್ನಿಂದ ವಿಕಿರಣ ಸೋರಿಕೆಯಾಗೋದಕ್ಕೆ ಶುರುವಾಗುತ್ತೆ. ಈ ವಿಕಿರಣ ಸೋರಿಕೆಯಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 15,000 ಜನರನ್ನ ಸ್ಥಳಾಂತರ ಮಾಡಲಾಗುತ್ತೆ.
ಚರ್ನೋಬೈಲ್ ವಿಕಿರಣ ದುರಂತದ ನಂತರ ಸಂಭವಿಸಿದ ಅತಿದೊಡ್ಡ ವಿಕಿರಣ ದುರಂತ ಅಂತ ಇದನ್ನ ಕರೆಯಲಾಗುತ್ತೆ. ಸುನಾಮಿ ಅಪ್ಪಳಿಸಿದ್ರಿಂದ ನ್ಯೂಕ್ಲಿಯರ್ ಪ್ಲಾಂಟ್ಗೆ ಪವರ್ ಸಪ್ಲೈ ಕಡಿತವಾಗುತ್ತೆ. ಪವರ್ ಸಪ್ಲೈ ಕಡಿತವಾಗುತ್ತಿದ್ದಂತೆ ನ್ಯೂಕ್ಲಿಯರ್ ಪ್ಲಾಂಟ್ನ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಯಾವಾಗ ನ್ಯೂಕ್ಲಿಯರ್ ಪ್ಲಾಂಟ್ನ ಕಂಟ್ರೋಲ್ ತಪ್ಪಿ ಹೋಯಿತು ಅನ್ನೋದು ಗೊತ್ತಾಯಿತು, ಆಗ ಜಪಾನ್ ಸರ್ಕಾರ ತುರ್ತು ಪರಿಸ್ಥಿತಿಯನ್ನೇ ಘೋಷಣೆ ಮಾಡುತ್ತೆ. ಫುಕುಶಿಮಾ ನ್ಯೂಕ್ಲಿಯರ್ ಪ್ಲಾಂಟ್ನಿಂದ 3 ಕಿಲೋಮೀಟರ್ ರೇಡಿಯಸ್ನಲ್ಲಿ ಜನರನ್ನ ಸ್ಥಳಾಂತರ ಮಾಡುವ ಕಾರ್ಯ ಶುರುವಾಗುತ್ತೆ. ಪರಿಸ್ಥಿತಿ ಎಲ್ಲಿವರೆಗೆ ಬರುತ್ತೆ ಅಂದರೆ 3 ಕಿಲೋಮೀಟರ್ ಸುತ್ತಳತೆಯಲ್ಲಿ ಶುರುವಾದ ಸ್ಥಳಾಂತರ ಪ್ರಕ್ರಿಯೆ 20 ಕಿಲೋಮೀಟರ್ ದೂರದವರೆಗೂ ಹೋಗುತ್ತೆ. ಅಲ್ಲಿವರೆಗೆ ಒಂದು ರಿಯಾಕ್ಟರ್ ಬ್ಲಾಸ್ಟ್ ಆಗಿತ್ತು. ಒಂದು ದಿನದ ನಂತರ 3ನೇ ರಿಯಾಕ್ಟರ್ ಕೂಡ ಬ್ಲಾಸ್ಟ್ ಆಗುತ್ತೆ. ಈ ದುರಂತದಲ್ಲಿ ಜೀವ ಹಾನಿ ಆಗದೇ ಇದ್ರೂ ಕೂಡ ಅಂದು ಸ್ಥಳಾಂತರ ಮಾಡಿದ ಜನ ಮತ್ತೆಂದು ತಮ್ಮ ಮನೆಗಳಿಗೆ ವಾಪಸ್ ಬರೋದಕ್ಕೆ ಸಾಧ್ಯವೇ ಆಗಿಲ್ಲ. ಇವತ್ತಿಗೂ ಕೂಡ ಇಲ್ಲಿಗೆ ಜನರಿಗೆ ಎಂಟ್ರಿ ಇಲ್ಲ. ದಶಕ ಕಳೆದಿದ್ರೂ ಕೂಡ ಈ ಅಣುಸ್ಥಾವರದ 20 ಕಿಲೋಮೀಟರ್ ಸುತ್ತಳತೆಯಲ್ಲಿ ಜನರಿಗೆ ಪ್ರವೇಶ ನಿಷೇಧ ಮಾಡಲಾಗಿದೆ. ಹೀಗಾಗಿ ಈ ಬಾರಿ ಜಪಾನ್ ಮುನ್ನೆಚ್ಚರಿಕೆ ತೆಗೆದುಕೊಂಡು ಮೊದಲು ನ್ಯೂಕ್ಲಿಯರ್ ಪ್ಲಾಂಟ್ಗಳ ಸುರಕ್ಷತೆಯನ್ನ ನೋಡಿಕೊಳ್ತಾ ಇದೆ. ಹಾಗಂತ 2011ರ ಸುನಾಮಿಗೂ ಈ ಬಾರಿ ಅಪ್ಪಳಿಸಿರುವ ಸುನಾಮಿಗೂ ಕಂಪೇರ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂದು 40 ಮೀಟರ್ವರೆಗೆ ಅಲೆಗಳು ಎದ್ದಿದ್ದವು. ಆದರೆ ಈ ಬಾರಿ 3ರಿಂದ 4 ಮೀಟರ್ನಷ್ಟು ಅಲೆಗಳು ಮಾತ್ರ ಎದ್ದಿವೆ. ಹೀಗಾಗಿ ಅಂದಿನ ತೀವ್ರತೆ ಈಗ ಇಲ್ಲದಿದ್ದರೂ ಕೂಡ ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ಈ 8.8 ತೀವ್ರತೆಯ ಭೂಕಂಪ ಅದೆಷ್ಟು ಭೀಕರವಾಗಿದೆ ಅನ್ನೋದು ನಿಮ್ಗೆ ಅರ್ಥವಾಗಬೇಕು ಅಂದರೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀವಿ, ಕೇಳಿ. ಇದನ್ನ ಮೆಗಾ ಭೂಕಂಪ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಮೆರಿಕ ಹಿರೋಶಿಮಾದ ಮೇಲೆ ಅಣುಬಾಂಬ್ ಹಾಕಿತ್ತಲ್ಲ, ಅದಕ್ಕಿಂತ 30,000 ಪಟ್ಟು ಶಕ್ತಿಶಾಲಿಯಾದ ಭೂಕಂಪ ಇದು. ಇದರ ಪರಿಣಾಮ 100 ಕಿಲೋಮೀಟರ್ನವರೆಗೆ ಹಬ್ಬಿಕೊಳ್ಳುವ ಸಾಧ್ಯತೆ ಇದೆ. ದೊಡ್ಡ ದೊಡ್ಡ ಪರ್ವತಗಳನ್ನೇ ನೆಲಕ್ಕುರುಳಿಸುವ ಸಾಮರ್ಥ್ಯ ಇದಕ್ಕಿದೆ. ಭೀಕರ ಪ್ರವಾಹವನ್ನೇ ಇದು ಕ್ಷಣ ಮಾತ್ರದಲ್ಲೇ ಸೃಷ್ಟಿಸಿ ಬಿಡಬಹುದು. ಇದೇ ಕಾರಣಕ್ಕಾಗಿ ಜಪಾನ್ ಹಾಗೂ ರಷ್ಯಾದಲ್ಲಿ ಭಯ ಆವರಿಸಿರೋದು. ರಷ್ಯಾವಂತೂ ಸುನಾಮಿ ಪೀಡಿತ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನೇ ಘೋಷಣೆ ಮಾಡಿಬಿಟ್ಟಿದೆ. ಇನ್ನು ಅತ್ತ ಅಮೆರಿಕಕ್ಕೂ ಕೂಡ ಸುನಾಮಿಯ ಮುನ್ನೆಚ್ಚರಿಕೆ ನೀಡಲಾಗಿದೆ. ಅಮೆರಿಕಾಗೆ ಸೇರಿದ ಹವಾಯಿಯ ಓಹೋ ದ್ವೀಪದಲ್ಲಿ ಸುನಾಮಿ ಎಚ್ಚರಿಕೆ ನೀಡಲಾಗಿದೆ. ಇಂಥದ್ದೊಂದು ಎಚ್ಚರಿಕೆ ನೀಡ್ತಾ ಇದ್ದಂತೆ ಈ ದ್ವೀಪದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಜನ ಕರಾವಳಿ ತೀರದಿಂದ ಬೇರೆ ಕಡೆಗೆ ಸಾಗುವ ಭರದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಜಪಾನ್ನ ಉತ್ತರದ ಪ್ರಮುಖ ದ್ವೀಪವಾದ ಹೊಯ್ಕಾಯ್ಡೋದ ದಕ್ಷಿಣ ಕರಾವಳಿಯಲ್ಲಿರುವ ಟೊಕಾಚಿಯಲ್ಲಿ 1.3 ಅಡಿ ಎತ್ತರದ ಸುನಾಮಿ ಅಲೆಗಳು ಎದ್ದಿವೆ. ಹೀಗಾಗಿ ಈ ಪ್ರದೇಶದಲ್ಲಿರುವ ಜನ ಬೇರೆಡೆಗೆ ಸ್ಥಳಾಂತರವಾಗುತ್ತಿದ್ದಾರೆ. ಇನ್ನು ಟಿಬೆಟ್ನಲ್ಲಿ ಕೂಡ ಭೂಕಂಪ ಸಂಭವಿಸಿರುವ ಬಗ್ಗೆ ವರದಿಯಾಗಿದೆ. ಹೌದು, ಟಿಬೆಟ್ನಲ್ಲಿ ಕೂಡ 4.3 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಟಿಬೆಟ್ನಲ್ಲಿ ಕೂಡ ಭೂಮಿ ಕಂಪಿಸುತ್ತಲೇ ಇರುತ್ತೆ. ಕಳೆದ 3 ದಿನಗಳಲ್ಲಿ ಟಿಬೆಟ್ನಲ್ಲಿ ಸಂಭವಿಸಿದ 2ನೇ ಭೂಕಂಪ ಇದು. ಹೀಗೆ ಜಗತ್ತಿನಾದ್ಯಂತ ಪ್ರಕೃತಿ ವಿಕೋಪದ ಭಯ ಆವರಿಸಿದೆ. ಇದು ಟಿಬೆಟ್ನ ಕಥೆಯಾದರೆ ಅತ್ತ ಚೀನಾಗೂ ಕೂಡ ಪ್ರಕೃತಿ ದೊಡ್ಡ ಹೊಡೆತ ಕೊಟ್ಟಿದೆ. ಚೀನಾದ ದೊಡ್ಡ ನಗರಗಳಲ್ಲಿ ಒಂದಾದ ಶಾಂಘೈ ನಗರಕ್ಕೆ ಚಂಡಮಾರುತ ಅಪ್ಪಳಿಸಿದೆ. ಹೀಗಾಗಿ 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನು ರಷ್ಯಾದಲ್ಲಿ ಭೂಕಂಪದ ಒಂದೊಂದೇ ತೀವ್ರತೆಗಳು ಕಾಣಿಸೋದಕ್ಕೆ ಶುರುವಾಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳೇ ಕೆಲವು ಸೆಕೆಂಡ್ಗಳವರೆಗೆ ಶೇಕ್ ಆಗಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಷ್ಯಾದ ಅನೇಕ ಕಟ್ಟಡಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ಕಟ್ಟಡಗಳು ಶೇಕ್ ಆಗ್ತಾ ಇರೋದರಿಂದ ಜನ ಭಯಭೀತಿಗೊಂಡಿದ್ದಾರೆ. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಮನೆಯಿಂದ ಹೊರಗೆ ಓಡಿ ಬರ್ತಾ ಇದ್ದಾರೆ. ರಷ್ಯಾದ ಬಹುತೇಕ ಕಡೆ ಭಯದ ವಾತಾವರಣ ಇದೆ. ಇದು ಬುಧವಾರ ಮಧ್ಯಾಹ್ನದವರೆಗಿನ ಮಾಹಿತಿ. ಸದ್ಯದ ಮಟ್ಟಿಗೆ ಯಾವುದೇ ಸಾವು ನೋವು ಸಂಭವಿಸದೇ ಇದ್ರೂ ಮುಂದೆ ಈ ಸುನಾಮಿ ಯಾವ ರೂಪ ಪಡೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಜಗತ್ತಿನ 4 ಖಂಡಗಳಲ್ಲಿ ಇದರ ತೀವ್ರತೆ ಇರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಒಂದು ಕಡೆ ಯುದ್ಧಗಳು ಜಾಸ್ತಿ ಆದರೆ ಮತ್ತೊಂದು ಕಡೆ ಈಗ ಪ್ರಕೃತಿ ಕೂಡ ಮುನಿದು ಬಿಟ್ಟಿದೆ. ಯುದ್ಧವನ್ನಾದರೂ ಟ್ರಂಪ್ ನಿಲ್ಲಿಸಬಹುದು, ಆದರೆ ಪ್ರಕೃತಿ ವಿಕೋಪಗಳನ್ನು ಯಾರಿಂದಲೂ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.